ಸಮಸ್ಯೆ ಏನು ಆಗಿದೆ ಅಂದರೆ ಸುಮಾರು ನೂರಾರು ವರ್ಷಗಳಿಂದ ಈ ನಾವು ಮತ್ತು ಹಿಂದೆ ಇರ್ತಕ್ಕಂಥ ರೈತರಿಗೆ ಇದೇ ದಾರಿ ಬಂಡಿ ದಾರಿ ಇತ್ತು. ಆ ಬಂಡಿ ದಾರಿಯಲ್ಲೇ ಎತ್ತು, ಹಸು, ಬಂಡಿ, ಗೊಬ್ಬರ ಈ ವಹಿವಾಟುಗಳನ್ನ ನಡೆಸ್ಕೊಂಡು ಬರ್ತಾಯಿದ್ವಿ. ಮತ್ತು ಸುಗ್ಗಿ ಕಾಲ ಬಂದರೂ ಹಾಗೂ ಸಹ ನಾವು ರಾಗಿ, ಅವರೇ ಇವ್ರನ್ನೆಲ್ಲ ಸಾಗಿಸ್ಬೇಕಂದ್ರೂ ಇದೇ ದಾರಿಯಲ್ಲಿ ಬರ್ತಾಯಿದ್ವಿ. ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಬಂದು ರೈತರ ಜಮೀನು ಕೊಂಡ್ಕೊಂಡಿದ್ದಾರೆ. ಹಾಗಾಗಿ 2021ರಲ್ಲಿ ಬಂದಿರತಕ್ಕಂಥ ಕೆಲವರು ಏನು ಈ ಜಮೀನುಗಳು ಕೊಂಡ್ಕೊಂಡಿದ್ದಾರೆ ರೀಸೆಂಟಾಗಿ, ಕಾಂತಮ್ಮ, ಸೂರ್ಯಪ್ರಸಾದ್ ಮತ್ತು ಸುಷ್ಮಾ, ಕಾಂತಮ್ಮ ಮತ್ತು ಸೂರ್ಯಪ್ರಸಾದ್, ಲಕ್ಷ್ಮಯ್ಯನವರ ಫ್ಯಾಮಿಲಿಯವರು. ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಕೊಂಡ್ಕೊಂಡಿದ್ದಾರೆ. ನಾವು ಈ ದಾರಿಯಲ್ಲಿ ಹೋಗಿ ಬರ್ತಾ ಇದ್ದೀವಿ. ಮೊದಲಿಂದ ನಾವು ಶಾಂತಿಯುತವಾಗಿ ಈ ದಾರಿನ ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ. ಹೀಗಿರ್ಬೇಕಂದ್ರೆ ಏಕಾಏಕಿ ಅವರು ಕಾಂಪೌಂಡ್ ಹಾಕಕ್ಕೆ ಇದು ಮಾಡಿದ್ರು. ನಾವು ಅವ್ರ ಹತ್ರ ಕೇಳ್ಕೊಂಡ್ವಿ, ಆದರೆ ಅವರು ನಮಗೆ ಯಾವುದೇ ರೀತಿ ಆಸ್ಪದ ಕೊಟ್ಟಿಲ್ಲ. ನಾವು ನ್ಯಾಯಾಲಯಕ್ಕೂ ಸಹ ಹೋಗಿ ನಮ್ಮ ಸ್ವಾಧೀನ ಅನುಭವದಂತೆ ನಮಗೆ ದಾರಿ ಹಕ್ಕಿದೆ, ಹಾಗಾಗಿ ನಾವು ಅಲ್ಲಿ ಪರಿಹಾರ ಕೇಳಕ್ಕೆ ಹೋಗ್ರಿ. ಅವರು ಆಗಾಗಲೇ ನಾವು ಎಚ್ಚೆತ್ತುಕೊಂಡು ಕೇವಿಟಿ ಸಹ ಹಾಕಿದ್ರು, ನೋಟಿಸ್ ಹೋಗಿದೆ. ಈ ಹಂತದಲ್ಲಿ ಇರಬೇಕಂದ್ರೆ ಸುಮಾರು ಗ್ರಾಮಸ್ಥರು ಮತ್ತು ಅವ್ರ ಕಡೆ ಎಲ್ಲ ಬಂದಿದ್ದರು. ಹೀಗೆ ಒಂದು 4 ದಿನಗಳ ಹಿಂದೆ ದಾರಿ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈ ಜನ ಮುಚ್ಚಿರಲಿಲ್ಲ. ಹೀಗಿರ್ಬೇಕಂದ್ರೆ ರಾತ್ರಿ ಒಂದು 4 ಟಿಫರ್ ಲಾರಿ ಬಂದು ಅವರು ಏಕಾಏಕಿ ಜಲ್ಲಿ ಹೊಡೆದಿದ್ದಾರೆ. ಮತ್ತು ಜಲ್ಲಿ ಹೊಡೆದ್ಬಿಟ್ಟು ಮತ್ತೆ ದಾರಿನ ಕ್ಲೋಸ್ ಮಾಡಿದ್ದಾರೆ. ಈಗ ನಾವು ಯಾರನ್ನ ಕೇಳೋಕ್ಕೂ ಆಗ್ತಾಯಿಲ್ಲ. ಯಾಕಂದರೆ ಸರ್ಕಾರ, ಈ ಒಂದು ಸ್ಥಳೀಯ ಆಡಳಿತ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಏನಿದ್ದಾರೆ ನಮ್ಮ ರೈತರಿಗೆ ಸಹಾಯ ಮಾಡ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ. ಹೀಗಾಗಿ ನಮಗೆ ಈ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ. ಹಿಂದೆ ಇರ್ತಕ್ಕಂಥ ರೈತರಿಗೆ ಹೋಗ್ಬೇಕಂದ್ರೆ ಇದೇ ದಾರಿ ಇತ್ತು, ಆದರೆ ಮಾರ್ಕೊಂಡಿದ್ದಾರೆ. ಹೀಗಿರಬೇಕಾದ್ರೆ ನಮಗೀಗ ಸುಮಾರು ಒಂದು 50ರಿಂದ ಒಂದು 60 ಅಡಿ ಉದ್ದ ಮತ್ತು ಸುಮಾರು ಒಂದು 15-20 ಅಡಿ ಅಗಲ ರಸ್ತೆ ಇತ್ತು. ಈಗ ಮುಚ್ಚಿದ್ದಾರೆ. ನಾವು ಹೋಗಿ ಬರೋಕ್ಕೆ ಸಾಧ್ಯ ಇಲ್ಲ. ಸುಮಾರು 30 ಹಸುಗಳಿದೆ, ಕೋಳಿಗಳಿದೆ, ಮತ್ತು ಕುರಿ ಇದೆ, ಮೇಕೆಗಳಿದೆ, ಮತ್ತು ಸಂಸಾರ ಇದ್ದಾರೆ. ಹೀಗಿರಬೇಕಾದ್ರೆ ನಾವು ನೀರು, ನೀಡಿ, ಆಹಾರ, ಇವುಗಳನ್ನ ಹುಲ್ಲು ಇವುಗಳನ್ನೆಲ್ಲ ಸಾಗಾಟ ಮಾಡಿ ಅವಾಗ ಸಾಕೋಕ್ಕಾಗ್ತಾ ಇಲ್ಲ. ನಮಗೆ ಯಾರು ಯಾವುದೇ ರೀತಿ ಅಧಿಕಾರಿಗಳು ಬಂದು ನಮಗೆ ಸಹಕಾರ ಕೊಟ್ಟಿಲ್ಲ. ನಮಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಈಗ ನಾವು ಕಾಂಪೌಂಡ್ ಜಂಪ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಈಗ ಅವ್ರ ಉದ್ದೇಶ ಏನಂದರೆ ನಮ್ಮ ಕಡೆಯಿಂದ ಹೇಗಾದರೂ ಜಮೀನು ಕಬಳಿಸಬೇಕು, ಇವ್ರನ್ನ ಇಲ್ಲಿಂದ ಓಡಿಸ್ಬೇಕಂತಕ್ಕಂಥ ದುರುದ್ದೇಶದಿಂದನೇ ಅವರು ನಮಗೆ ಕಾಂಪೌಂಡ್ ಹಾಕಿ ದಾರಿ ಬಿಡ್ದಿರ ಮಾಡಿದ್ದಾರೆ. ಇದು ಈಗಾಗಲೇ ಸರ್ಕಾರಿ ಅಧಿಕಾರಿಗಳು, ಏನು ತಹಶೀಲ್ದಾರ್ಗಾಗಲಿ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಹಾಯಕ ಕಮಿಷನರ್ ಅವ್ರಿಗೂ ಸಹ ನಾವು ಲಿಖಿತವಾಗಿ ದೂರನ್ನು ಕೊಟ್ಟಿದ್ದೀವಿ. ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾಯಿದ್ದೀರಿ. ನಮಗೆ ನ್ಯಾಯ ಬೇಕು. ನಾಳೆ ದಿನ ನಮ್ಮಂತೆ 100 ಜನ ರೈತರಿಗೆ ಈ ಥರ ತೊಂದರೆ ಆಗ್ತಾರೆ. ನಿಜವಾಗ್ಲೂ ಇದು ರಿಯಲ್ ಎಸ್ಟೇಟ್ ದಂಧೆ. ನಿಜವಾಗ್ಲೂ ಅವ್ರು ರೈತರು ಅಂತ ಹೇಳ್ತಾರೆ. ರೈತರಾದರೆ ಇಷ್ಟು ಕಠೋರವಾಗಿ, ನಿಷ್ಠುರವಾಗಿ ಮತ್ತು ಈ ಥರ ದೌರ್ಜನ್ಯವಾಗಿ ದಾರಿ ಮುಚ್ಚತಕ್ಕಂಥ ಪ್ರಸಂಗ ಬರ್ತಾ ಇರಲಿಲ್ಲ. ಅವರು ಬೇಕಾಗೆ ನಮ್ಗೆ ಹಿಂಸೆ ಕೊಡೋಕೆ ಮತ್ತು ಜಮೀನನ್ನ ಲಪ್ಟಾಯಿಸೋಕ್ಕೋಸ್ಕರನೇ ಅವರು ಈ ಥರ ಕಾಂಪೌಂಡ್ ಹಾಕಿ ಈ ಥರ ಗೇಟ್ ಹಾಕಿದ್ದಾರೆ ಅಂತ ನಾನು ನಿಮಗೆ ಹೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮಗೆ ದಾರಿ ಮಾಡಿಕೊಡಿ, ನಮಗೆ ಕಾನೂನಾತ್ಮಕವಾಗಿ ಒಂದು ಅವಕಾಶ ಮಾಡಿಕೊಡಿ, ದಯವಿಟ್ಟು ನಮಗೆ ಸಹಕಾರ ಕೊಡಿ ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸುಮಾರು ನಮ್ಮ ತಂದೆ ಕಾಲನಿಂಕ ಇದೇ ಕೃಷ್ಣಪ್ಪನವ್ರ ಜಮೀನು ಅವರು ಅಡ್ಡ ಹಾಕಿದರು. ಆವತ್ತು ಊರಿನ ಜನ ಎಲ್ಲ ಬಂದು ಕಿತ್ತಾಕಿ ಆವತ್ತು ಹಾಕಿದ್ದಕ್ಕೆ ಇವತ್ತಿಗೆ ಯಾರು ಬಂದಿಲ್ಲ, ಅಡ್ಡಿಪಡಿಸಿದವರಿಲ್ಲ ಸ್ವಾಮಿ. ಇವ್ರು ಯಾರೋ ಬೆಂಗಳೂರಿನವ್ರು ತಗೊಂಡು ಇಲ್ಲಿ ಬಂದು ನಮಗೆ ದಾರಿ ಕೌಸಿ ಕೊಟ್ಟು ನಮ್ಗೆ ಈ ಕೆಲಸ ಕೊಡ್ತಾವ್ರೆ. ಸುಮಾರು ವರ್ಷಗಳಿಂದ ಇಲ್ಲೇ ದಾರಿ. ಯಾರು ಇವತ್ತು ಆರು ವೆಂಕಟೇಶ್ ತಗೊಂಡಿದ್ದು ಆತ್ಮ ಬಂದು ಇವತ್ತು ಇಲ್ಲಿ ಅಡ್ಡ ಮಾಡಲ್ಲ. ಅವ್ರ ಕಡೆನಿಂಕ ಇವ್ರು ತಗೊಂಡು ನಮ್ಗೆ ಇಷ್ಟು ತೊಂದರೆ ಕೊಡ್ತಾವೆ. ಗೊಡ್ಡು ಗೋದೆ ಇದರಾಗ 10-15 ಜನ ನಾವು ಜೀವನ ಮಾಡಬೇಕು. ಇದು ಬಿಟ್ಟರೆ ನಮ್ಗೆ ಯಾವುದೂ ವಿಧಿ ಇಲ್ಲ. ಈ ಕಷ್ಟ ಕೊಡ್ತಾ ಇದ್ದಾರೆ ಸ್ವಾಮಿ. ದಾರಿ ಇದೆ ಸ್ವಾಮಿ. ಆವತ್ತಿನಿಂಕ ನಾವು ಇಲ್ಲೇ ಓದ್ತಾ ಬರ್ತಾ ಇದ್ದಿದ್ದು ಇಲ್ಲೇ. ಯಾರು ಇವತ್ತು ಕಡ್ಡಿಪಡಿಸಿದವರ ಇಲ್ಲ. ಇಲ್ಲೇ ಓದ್ತಾ ಇದ್ರೆ ಇಲ್ಲೇ ಬರ್ತಾ ಇದ್ದರೆ ನಮ್ಮನ್ನ ಯಾರು ಕೇಳ್ತಾನೂ ಇರಲಿಲ್ಲ. ಇವಾಗ ಏನು ಮಾಡಿದ್ರು? ಈಗ ರಾತ್ರಿಗೆ ಮೊನ್ನೆ ನ್ಯಾಯ ಸೇರಿ
ಒಂದು ದರ ಬಿಡ್ತೀನಿ ಅಂತ ಎಲ್ಲ 10 ಜನ ಒಪ್ಕೊಂಡು ಎಲ್ಲ ಹೇಳ್ಬಿಟ್ಟು ಹೋದರು. ಆಮೇಲೆ 10-11 ಗಂಟೆ ರಾತ್ರಿ ತಗೊಂಬಂದು ಜಲ್ಲಿ ಅಡ್ಡ ತಳ್ಬಿಟ್ಟು ಆವತ್ತಿನಿಂದ ಇಲ್ಲಿ ದಾರಿಗೆ ತೊಂದರೆ ಬರೆಸ್ತಾವ್ರೆ. ಇವಾಗ ಇಲ್ಲದೆ ಬರ್ತಾಯಿದ್ದು ಇವಾಗ ಬರೋಕ್ಕೆ ತೋಪೊಳಗಾಸೆ ಅಲ್ಲಿ ಇಲ್ಲಿ ಬಿದ್ದು ಎದ್ದು ಏಟುಗಳು ಪಾಟುಗಳು ಹಾಕ್ಕೊಂಡು ಬಂದು ಇದಕ್ಕೆ ಬರಬೇಕೀಗ. ಎಷ್ಟು ಎಕರೆ ಜಮೀನಿದೆ, ಏನು ಮಾಡ್ತಾಯಿದ್ರು ಜಮೀನಲ್ಲಿ? ಈ ಜಮೀನಲ್ಲಿ ರಾಗಿ ಕಾಳು ಧಾನ್ಯ ಎಲ್ಲ ಬೆಳ್ಕೊಂಡು ತಿಂತಾ ಇದ್ದಾರೆ ಸ್ವಾಮಿ. ಏನಾಗಬೇಕು ನಿಮಗೆ? ಯಾರು? ನಿಮ್ಗೆ ಏನಾಗಬೇಕು ಅಂದೆ? ಈ ಜಮೀನ ಅಲ್ಲಲ್ಲ, ಈಗ ನಿಮ್ಗೆ ರಸ್ತೆ ಬೇಕಾ? ರಸ್ತೆ ಬೇಕು ಸ್ವಾಮಿ. ಈಗ ನಮ್ಗೆ ಇನ್ನೇನು ಬೇಕಲ್ಲ, ನಮ್ಗೆ ರಸ್ತೆ ಮಾಡಿಕೊಟ್ರೆ ಸಾಕು. ನಮಸ್ಕಾರ, ನಮ್ಮ ಹೆಸರು ಮಂಜು ಅಂತೇಳಿ. ನಮ್ದು ಇದೇ ಮುಡಿವಾಳ ಗ್ರಾಮ. ನಮ್ಮ ತಂದೆಯವರು ಇವರು. ನಮ್ಮ ತಂದೆಗೆ ಈಗ 85 ವರ್ಷ ಏಜ್ ಆಗಿದೆ. ನಮ್ಮ ತಂದೆಯವರು ತಂದೆಯಿಂದನೂ ಈ ಜಮೀನು ನಾವು ಇಲ್ಲಿ ರಾಗಿ ಬೆಳ್ಕೊಂಡು ಇದು ಮಾಡ್ಕೊಂಡು ಇರ್ತಾ ಇರೋದು. ಈಗ ನಮ್ಗೆ ಅವತ್ತಿಂದನೂ ನಮ್ಗೆ ಇದೇ ರಸ್ತೆ ಇರೋದು, ಓಡಾಡ್ತಾ ಇರೋದು. ಮೊನ್ನೆ ಇದಕ್ಕಿದ್ದಂಗೆ ಬೆಂಗಳೂರವ್ರು ಯಾರೋ ಈ ಜಮೀನುಗಳು ತೊಗೊಂಡು ಎಲ್ಲ ರಿಯಲ್ ಎಸ್ಟೇಟು ಇದು ಮಾಡಿ ಈಗ ನಮ್ಮ ಜಮೀನೆಲ್ಲ ಒಂದು 7-8 ಸರಿ ಕೇಳಿದ್ರು. ನಾವು ಕೊಡಲ್ಲ, ನಮ್ಗೆ ಇದೇ ಜಮೀನು, ಇದು ಬಿಟ್ಟರೆ ನಮ್ಗೆ ಇನ್ನು ಬೇರೆ ಇನ್ಯಾವುದು ಜಮೀನಿಲ್ಲ ಸರ್. ಈಗ ತೊಗೊಂಡು ನಾವು ಈಗ ವ್ಯವಸಾಯ ಮಾಡಿ ಬದುಕ್ತಾ ಇದ್ದೀರಿ. ಜಮೀನು ಕೊಡಲ್ಲ ಒಂದೇ ಒಂದು ಕಾರಣಕ್ಕೆ 100 ಜನ ರೌಡಿಗಳನ್ನ ಕರ್ಕೊಬಂದು ರಾತ್ರಿ ಕಾಂಪೌಂಡ್ ಹಾಕಿ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ. ನಮ್ಮದು ಸರ್ವೆ ನಂಬರ್ ಬಂದು 40/1, 40/2. ನಾವು 100 ವರ್ಷದಿಂದ 40/3 ಓಡಾಡ್ತಾ ಇರೋದು. ಅದರಲ್ಲೇ ರಸ್ತೆ ಇರೋದು ನಮಗೆ. ನಾವು ಒಕ್ಕಲಿಗ ಜನಾಂಗದವರು. ನಮ್ಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಸ್ವಾಮಿ. ಸರ್, ಈಗ ಬೆಂಗಳೂರವ್ರು ಯಾರೋ ರಿಯಲ್ ಎಸ್ಟೇಟ್ ಉದ್ಯಮಿಗಳು ತೊಗೊಂಡಿದ್ದಾರೆ. ನಮಗೆ ಜಮೀನು ಕೇಳಿದ್ರು ನಮ್ಮದು. ಇಲ್ಲ ಸರ್, ನಾವು ಕೊಡೋದಿಲ್ಲ, ನಮ್ಗೆ 4 ಜನ ಅಕ್ಕಂದ್ರಿದ್ದಾರೆ, ನಾನು ಒಬ್ಬನೇ ಗಂಡು ಮಗಿರೋದು, ನಮ್ಗೆ ಈ ಥರ ಇದೆ, ನಾವು ಕೊಡಲ್ಲ ಅಂತ ಹೇಳಿದ್ರಿ. ಕೊಡಲ್ಲ ಅಂತೇಳಿದ್ದು ಒಂದು 15-20 ದಿವಸಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇದ್ದಕ್ಕಿದ್ದಂಗೆ ರೋಡ್ ಬಂದ್ ಮಾಡಿದ್ದಾರೆ. ನಾವು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀರಿ, DC ಕೊಟ್ಟಿದ್ದೀರಿ, ಕಂದಾಯ ಮಂತ್ರಿ ಕೊಟ್ಟಿದ್ದೀರಿ, ಎಲ್ಲರಿಗೂ ಕೊಟ್ಟಿದ್ದೀರಿ. ಅವರೆಲ್ಲನೂ ಅಧಿಕಾರಿಗಳನ್ನ ಕೈಬುಟ್ಟಿಗೆ ಹಾಕ್ಕೊಂಡು ಏನು ಬೇಕೋ ಇದು ಮಾಡ್ತಾಯಿದ್ದಾರೆ. ನಮಗೆಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಹೌದು, ನಮ್ಮ ಜಮೀನು ಸೆಂಟ್ರಲ್ ಸಿಕ್ಕಾಕೊಂಡಿದೆ. ಸುತ್ತಲೂ 30 ಎಕರೆ ಅವ್ರ ಜಮೀನು ತೊಗೊಂಡಿದ್ದಾರೆ. ಎಲ್ಲ ಇದು ಕನ್ವರ್ಷನ್ ಆಗಿದೆ, ರೆಸಿಡೆನ್ಸಿ ಕನ್ವರ್ಷನ್ ಆಗಿದೆ. ಅವ್ರಿಗೆ ತೊಗೊಂಡ್ರೆ ಒಂದು ಒಳ್ಳೆ ಪೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಪ್ರಯತ್ನ ಆಗಿದ್ರು. ನಾವು ಇಲ್ಲ ಸ್ವಾಮಿ, ನಾವು ಕೊಡಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ಇದು ಕೊಡಬಾರ್ದು, ತೊಂದರೆ ಕೊಟ್ಟು ಇದು ಮಾಡ್ತಾ ಇದ್ದಾರೆ. ಈಗ ಈ ಜಮೀನಲ್ಲಿ ಕುರಿಗಳಿದ್ದಾವೆ, ಕೋಳಿಗಳಿದ್ದಾವೆ, ಮತ್ತು ಮೇಕೆಗಳಿದ್ದಾವೆ. ನಾವು ರಾಗಿ ಬೆಳಿತೀರಿ, ಧಾನ್ಯ ಬೆಳಿತೀರಿ. ನಮಗೆಲ್ಲ ಇದೇನು ಸ್ವಾಮಿ ಆಶ್ರಯ ನಮಗೆ. ನಾವು ಇದು ಬಿಟ್ಟರೆ ನಮ್ಗೆ ಇನ್ನು ಬೇರೆ ಇನ್ಯಾವುದು ಜಮೀನಿಲ್ಲ, ನಮ್ಗೆ ಬೇರೆ ಇದು ಇಲ್ಲ ಸರ್. ಅದುವೇ ಎಲ್ಲ ಮಾಡಿದ್ದಾರೆ. ನೀವು ಕೊಡಿಲ್ಲ ಅಂತ ನಿಮ್ಗೆ ದಾರಿ ಬಿಡಲ್ಲ ಅಂತ ಅದು ಹೇಳಿದ್ದಾರೆ. ಮತ್ತು ನಾವು ದಾರಿಯಲ್ಲಿ ಅಡ್ಡ ಕೇಳಕ್ಕೆ ಹೋಗಿದ್ದಕ್ಕೆ ನಿಮ್ಗೆ ಇನ್ನೂ ಮುಂದೆ ಐತೆ ನೋಡ್ಕೊತೀನಿ ಅಂತೇಳಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ನಮ್ಮ ಹತ್ರ ದುಡ್ಡಿದೆ, ಏನು ಬೇಕೋ ಮಾಡ್ತೀರಿ ಅನ್ನೋ ಇದರಲ್ಲಿ ಅವ್ರು ನಮಗೆ ಬೆದರಿಕೆನೂ ಹಾಕಿದ್ದಾರೆ ಸರ್. ನಾವು ಈ ಬೆದರಿಕೆಯಲ್ಲಿ ಆಲ್ರೆಡಿ ಕಂಪ್ಲೇಂಟಲ್ಲೂ SP ಗೂ ಕೊಟ್ಟಿದ್ದೀರಿ, ಇದು ಇಲ್ಲಿ ಪೊಲೀಸ್ ಸ್ಟೇಷನಲ್ಲೂ ಕೊಟ್ಟಿದ್ದೀರಿ.